ನಾನು ಆಗಲೇ ಹೇಳ್ದಂಗೆ ಗ್ಯಾರಂಟಿ ಕಾಸು ಕೊಡೋಕ್ಕೆ ತಾಕತ್ತಿಲ್ಲದೆ ಇದ್ರೂ ಸರ್ಕಾರಕ್ಕೆ KSRTCಗೆ ಬಾಕಿ, ಇನ್ಯಾವನಿಗೋ ಬಾಕಿ, ಅಕ್ಕಿದು ಯಾವುದೋ ತಿಂಗಳಿಗೆ ಯಾಮಾರಿಸ್ಬಿಡು, ಆ ಗೃಹ ಮಂತ್ಲಿ ಹೆಣ್ಮಕ್ಳು ಕೊಡೋ ಕಾಸನ್ನು ಯಾವುದೋ ಮಂತಿಂದ ಯಾಮಾರಿಸ್ಬಿಡು, ಕಂತಿನ್ನೇನೋ ಹೇಳ್ಬಿಡು, ಬುರ್ರ ಬಿಟ್ಬಿಡು. ಸಮಿತಿಗಳಿಗೆ ಮಾತ್ರ 6.5 ಕೋಟಿ ಕಾಸಿನಂತೆ ಗಂಜಿ ಕೇಂದ್ರನ ಅಂತ ಅಶೋಕ್ ಹೇಳಿದ್ದಾರೆ. ಅಶೋಕ್ ಸರಿಯಾಗಿ ಕೇಳಿದ್ದಾರೆ. ಗ್ಯಾರಂಟಿ ಕಾಸು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರ ವ್ಯವಸ್ಥೆ, ಅದನ್ನು ನೋಡ್ಕೋತೀನಿ ಅನ್ನೋರಿಗೆ ಸಂಬಳ ಕೊಟ್ಟರೆ ಹೇಗೆ? ಇಟ್ಸ್ ನಥಿಂಗ್ ಬಟ್ ಪೆಟ್ರನೈಸೇಷನ್ ಆಫ್ ಯುವರ್ ಪೊಲಿಟಿಕಲ್ ವರ್ಕರ್ಸ್. ಹೈಕೋರ್ಟಲ್ಲಿ ಯಾರೊಬ್ಬರು ಕೇಳಬೇಕು, ಪೊಲಿಟಿಕಲ್ ವರ್ಕರ್ಸನ್ನು ಸಾಕಕ್ಕೆ, ನೋನ್ ಕಾಂಗ್ರೆಸ್ ವರ್ಕರ್ಸನ್ನು ಸಂಬಳದ ರೂಪದಲ್ಲಿ, ಲಂಚದ ರೂಪದಲ್ಲಿ ಸಾಕಕ್ಕೆ, ಸಮಾಧಾನ ಮಾಡೋಕ್ಕೆ ಸರ್ಕಾರದ ಹಣವನ್ನು ಬಳಸ್ಕೋತಾ ಇದ್ದಾರೆ ಅಂತ ಹೇಳಬೇಕು. ಅದು ನಿಜ, ಅದೇ ಆಗ್ತದೆ ಅಷ್ಟೇ. ಎಸ್, ದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿ, ರೈಸಿನಾ ರಸ್ತೆಯ ಯೂತ್ ಕಾಂಗ್ರೆಸ್ ಕಚೇರಿಯನ್ನು ಮಾರ್ಚ್ 28ರ ಒಳಗೆ ಖಾಲಿ ಮಾಡುವಂತೆ ಕೇಂದ್ರ ಸರ್ಕಾರ ನೋಟಿಸ್ ಕೊಟ್ಟಿದೆ. 48 ವರ್ಷಗಳ ಕಾಲ ಕಾಂಗ್ರೆಸ್ನ ಪ್ರಧಾನ ಕಚೇರಿಯಾಗಿದೆ. ಕಳೆದ ವರ್ಷ ಕೋಟ್ಲಾ ಮಾರ್ಗದಲ್ಲಿ ತನ್ನ ಹೊಸ ಪ್ರಧಾನ ಕಚೇರಿಯನ್ನ ಇಂದಿರಾ ಭವನದಲ್ಲಿ ಉದ್ಘಾಟನೆ ಮಾಡಿದರೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಈ ಮಧ್ಯೆ ಸೋನಿಯಾ ಗಾಂಧಿ ಅವರಿಗೆ ಉಸಿರಾಟದ ಸಮಸ್ಯೆ, ದೆಹಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸದ್ಯ ಆರೋಗ್ಯ ದೆಹಲಿ ಒಳಗಡೆ ಇರುವಂತಹ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು, ರಾಜಕೀಯ ಪಕ್ಷಗಳ ಕಚೇರಿಗಳನ್ನು ಮೂವ್ ಮಾಡಿ ಆಚೆಗೆ ಅನ್ನೋದು ಕೋರ್ಟ್ ಆದೇಶ. ಅದರ ಆಧಾರದಲ್ಲಿ ಈ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು. ಹಾಗಾಗಿ BJPಯವರು ದಿಲ್ಲಿಯಿಂದ ಹೊರಗಡೆ ದೂರ ಹೋಗೋದೆಲ್ಲ ಒಂದು ಕಡೆ ಕಟ್ಕೊಂಡ್ರು. ಕಾಂಗ್ರೆಸ್ನವ್ರಿಗೆ ಜಾಗ ಅಲಾಟ್ಮೆಂಟ್ ಮಾಡಿದ್ದು ಆ ಕಾರಣಕ್ಕೇನೆ, ಕತ್ತೆ ಕಾಯಕ್ಕಲ್ಲ ಜಾಗ ಕೊಟ್ಟಿದ್ದು ಕಾಂಗ್ರೆಸ್ಗೆ. ಈಗ ಹೊಸ ಕಟ್ಟಡ ಕಟ್ಕೊಂಡಿದ್ದಾರಲ್ಲ, ಅದನ್ನೇನಕ್ಕೆ ಕೊಟ್ಟರು ಅಂತಂದರೆ ಅಲ್ಲಿಗೆ ಮೂವ್ ಆಗಬೇಕು ಇವರು ಅಂತ. ಅದನ್ನೆಲ್ಲರೂ ಒಪ್ಪೇ ಮಾಡ್ಕೊಂಡಿದ್ದು. ಈಗ ಇವರು ರಾಗ ಹಾಡ್ತಿದ್ದಾರಷ್ಟೇ ಎಂದಿನಂತೆ. ಎಲ್ಲದರಲ್ಲೂ ವಿರೋಧಕ್ಕೆ ಇದಕ್ಕೂ ಮಾಡ್ತೀವಿ ಅಂತ ಕೋರ್ಟ್ಗೆ ಹೋಗ್ಬೋದು ಇವರು. ಕೋರ್ಟ್ಗೆ ಹೋದರೆ ಮೋಸ್ಟ್ಲಿ 99% ಸೋಲ್ತಾರೆ. ಬಾಗಲಕೋಟೆ ಉಪಚುನಾವಣೆ ಕ್ಷಣಗಣನೆಯಂತೆ ಕುಮಾರಸ್ವಾಮಿ, ನಿಖಿಲ್ ಎಲ್ಲರೂ ಪ್ರಚಾರ ಮಾಡ್ತಾರಂತೆ, ದೇವೇಗೌಡರು ಮಾಡ್ತಾರೆ. ನೀವು ಜಂಟಿ ಪಾರ್ಟಿಗಳು ಅಂದಮೇಲೆ ಮಾಡಬೇಕಪ್ಪ, ಒಳ್ಳೆ ಕತೆ ಆಯ್ತಲ್ಲ. ಮಾಡಬೇಕು, ಭರ್ಜರಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟಿದಾರಂತೆ. ಮಾಡಿ, ಯಾರು ಬೇಡ ಅಂದವ್ರು ನಿಮ್ಮನ್ನು. ಆಮೇಲೆ ಆ ಕಡೆ ಅವರು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ, ಸಂತೋಷ. ಎಲ್ಲರೂ ಮಾಡಿ, ಜನನ್ನ ಮೆಚ್ಚಿಸಿ, ಜನನ್ನ ಒಪ್ಪಿಸಿ, ನೀವೇ ಮತ ಹಾಕಿಸ್ಕೊಳ್ಳಿ. ಆಯ್ತೇನ್ರಪ್ಪ? ಓಕೆ. ಮೈಸೂರಿನ KSOU ನಡೀತಾ ಇರುವಂತಹ ಭಾರತ್ ವಿಷನ್ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ವಿವಿಯ ಹಣ ಬಳಕೆ ಮಾಡದೆ ಸ್ವಂತ ಹಣದಲ್ಲಿ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. 5 ಲಕ್ಷ ಬಾಡಿಗೆಯನ್ನು ಕಟ್ಟಲಾಗ್ತಿದೆ. 3 ದಿನದ ಕಾರ್ಯಕ್ರಮ ಇದಾಗಿದೆ ಅಂತ ವಿವರಿಸಿದ್ರು. ಹಾಗಾಗಿ ಪೀಠ ಅನುಮತಿ ಕೊಡ್ತು. ಈ ಕಾರ್ಯಕ್ರಮ ಮೊದಲು ರಾಜ್ಯ ಮುಕ್ತ ವಿವಿ ಸಹಯೋಗದಲ್ಲಿ ಆಯೋಜನೆಗೊಂಡಿತ್ತು. ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಶಿಷ್ಟಾಚಾರದ ಉಲ್ಲಂಘನೆ ಹೆಸರಲ್ಲಿ ತಕರಾರು. ರಾಜ್ಯ ಸರ್ಕಾರ ಮಾಡಿದ್ದು ತಪ್ಪು. ಎಲ್ಲರೂ ಕಣ್ಣಿಟ್ಕೊಳ್ಳಿ. ಇವಾಗ ಎಡಪಂಥೀಯರು ಮತ್ತು ಎಡಪಕ್ಷಗಳ ಕಚಡ ಬುದ್ಧಿ ಇದು. ನನ್ನ ಪ್ರಕಾರ ಯಾರೋ ಮಾಡಿರೋ ತರಲೆ ಕೆಲಸ ಇದು. ಯಾರೋ ಎಡಪಂಥೀಯ ಕೆಲಸ ಇದು, ಇನ್ನೇನು ಅಲ್ಲ. ಇದು ಹೇಳಿಬಿಟ್ಟು ಸರ್ಕಾರ ಕೇಳ್ಬಿಟ್ಟು ಮಾಡಿಸಿದ್ದಾರೆ. ಒಬ್ಬ ಮಂತ್ರಿ ತಲೆನಲ್ಲಿ ಬುದ್ಧಿ ಇಲ್ಲ, ಜ್ಞಾನ ಇಲ್ಲದೆ ಇರೋ ಮಂತ್ರಿ ಮಾಡಿರೋ ಕೆಲಸ, ಅಥವಾ ಯಾರೋ ಒಬ್ಬರು ಮಾಡಿರೋ ಕೆಲಸ ಇದು. ದಿಸ್ ಈಸ್ ರಾಂಗ್. ನಾಳೆ ಎಡಪಂಥೀಯ ಚಿಂತನೆದು ಯಾವುದಾದ್ರೂ ಸರ್ಕಾರದ ಸ್ಪಾನ್ಸರ್ಡಲ್ಲಿ ಬಂದರೆ ಮತ್ತೆ ಕೋರ್ಟ್ಗೆ ಹಾಕಬೇಕು, ಯು ಶುಡ್ ಸ್ಟಾಪ್ ಇಟ್ ಅಂತ. ಹಂಗೆ ಮಾಡೋಕ್ಕೆ ಬರಲ್ಲ ಅವಾಗ ಅಂತ. ಸರ್ಕಾರ ಎಂಬುದು ನಿಮ್ಮ ಮನೆಯದು ಆಸ್ತಿ ಅಲ್ಲ. ಲಜ್ಗೆಟ್ ಅವ್ರು ತೊಗೊಂಬಂದು, ಅರೆ ಯು ಶುಡ್ ಅಲೋ ದಿ ಡಿಸ್ಕಷನ್ ಟು ಗೋ. ಅದೇಗಾಗುತ್ತೆ? ಲೆಫ್ಟ್ ಪಾರ್ಟೀಸ್ ಮಾತ್ರ ಯಾಕಾಗಬೇಕು? JNUನಲ್ಲಿ ಕಂಡುಕೊಂಡವ್ರನ್ನೆಲ್ಲ ಕರ್ಕೊಂಬಂದು ದೇಶ ಬಯಸ್ಬೋದು? ಹಂಗಾಗಲ್ಲ. ಅದು ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಇದು ಈಗ ಅವ್ರು ಹೇಳೋದು ನಮ್ಮ ದುಡ್ಡಲ್ಲಿ ನಾವು ಮಾಡ್ತಾ ಇದ್ದೀವಿ, ನೀನೇ ಅವನು ಕೇಳೋಕ್ಕೆ ಅಂತ. ಏನು ಓಪನ್ ಯೂನಿವರ್ಸಿಟಿಯವರು ನೀವು ಸ್ಪಾನ್ಸರ್ ಮಾಡದೇ ಇದ್ರೆ ಕಾರ್ಯಕ್ರಮ ನಡೆಯಲ್ವಾ? ಏನು ಇವ್ರದ್ದು ಓಪನ್ ಯೂನಿವರ್ಸಿಟಿ ಇದುವೆ ಖ್ಯಾತಿ ತುಂಬ ಜಾಸ್ತಿ ಇದೆಯಲ್ಲ. ಈಗ ಬೆಟ್ರು ಗೊತ್ತಲ್ಲ ಇವ್ರ ಖ್ಯಾತಿ ಎಲ್ಲಿತ್ತು ಅಂತ. ಬಾಗ್ಲಾಕಂಡು ಮನೆಗೆ ಹೋಗ್ಬೇಕಾಗಿದ್ದ ದೊಡ್ಡವರು. ಈಗ ಬೆಟ್ರು ಸ್ವಲ್ಪ. ಎಸ್, IPLಗೆ 3 ದಿನ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಮಾಗಿಮ ಎಲ್ಲ ಮಾಡ್ಕೊಂಡಿದ್ದಾರಂತೆ. ಮಾಡ್ಕೊಳ್ಳಿ. ಆಮೇಲೆ ಅಲ್ಲೇನೋ ಒಂದು ಸ್ಮಾರಕ ಮಾಡಿದಾರಂತೆ, 11 ಜನ ಮೃತಪಟ್ಟರಲ್ಲ ಅದರ ಹೆಸರಲ್ಲಿ ಮೆಮೊರಿ ಮಾಡಿ ಏನೋ ಮಾಡಿದಾರಂತೆ. ಅದೆಲ್ಲ ಸಂತೋಷ. ಈ 11 ಜನರ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ಹೇಳಿಲ್ವಲ್ಲಪ್ಪ ಯಾವನೂ. ಯಾರು ಜವಾಬ್ದಾರಿ? ಕಂಡವ್ರ ಮಕ್ಕಳು ಸತ್ರು, ಸಾಯ್ಲಿ ಬಿಡಿ. DK ಶಿವಕುಮಾರ್ಗೆ ಏನು ಹೋಗಬೇಕು? ವೆಂಕಟೇಶ್ ಪ್ರಸಾದ್ಗೆ ಏನು ಹೋಗಬೇಕು? ಅಥವಾ ಸಿದ್ದರಾಮಯ್ಯನವ್ರಿಗೆ ಏನು ಹೋಗಬೇಕು? ಅದರಿಂದ ಆಗಬೇಕಾದ್ದೇನು? ಯಾರು ಜವಾಬ್ದಾರಿ? ಯಾರು? ಏನು ಬುರುಡ ಬಿಟ್ಕೊಂಡು ಅವತ್ತಿನ ಕಮಿಷನರ್ನ ಸಸ್ಪೆಂಡ್, ಇವ್ರನ್ನ ಸಸ್ಪೆಂಡ್ ಅನ್ಕೊಂಡು ಮಾಡಿದ್ರಲ್ಲ. ಈಗ ಹೇಳ್ರಪ್ಪ, ಯಾರು ಜವಾಬ್ದಾರಿ? KSA ಏನು ಜವಾಬ್ದಾರಿ ತಗೊಂಡಿದೆ ಯೋಗ್ಯತೆಗೆ? ಆಯಿತು, ಸ್ಮಾರಕ ಎಲ್ಲ ಸರಿ, ಎಲ್ಲ ಸಾಂಕೇತಿಕವಾಗಿ ನಡೆಸ್ತಾ ಇದ್ದಾರೆ. ಎಸ್,
ವಿನಯ್ ಕುಲಕರ್ಣಿ ಅವರ ಪ್ರಕರಣದ ವಿಚಾರಣೆ ಎಲ್ಲ ಮುಗಿದಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಏಪ್ರಿಲ್ 2ನೇ ತಾರೀಕು ತೀರ್ಪು ಬರಬಹುದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಅಂತ ಸುದ್ದಿ. ನೋಡೋಣ, ಈಗ ಸದ್ಯಕ್ಕೆ ಅವ್ರು ಬೇಲೆಲ್ಲ ಆಚೆ ಇದ್ದಾರೆ. ತೀರ್ಪು ಬಂದ ಮೇಲೆ ಏನಾಗುತ್ತೋ ನೋಡೋಣ. ವಿಧಾನಸೌಧದಲ್ಲಿ ಇವತ್ತು 6 ಲಕ್ಷ ಹಣದೊಂದಿಗೆ ವ್ಯಕ್ತಿಯೊಬ್ಬರು ಕಾಣಿಸ್ಕೊಂಡ್ರು. ಪೊಲೀಸರು ತಪಾಸಣೆ ನಡೆಸಿದಾಗ 6 ಲಕ್ಷ ಹಣ ಇತ್ತು. ಯಾಕೆ ಅಂತ ಕೇಳಿದಾಗ, ನಾನು ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ, ಲೆಟರ್ ಹೆಡ್ ಬೇಕಾಗಿತ್ತು, ದೊಡ್ಡಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಕೊನೆಗೆ ತಪಾಸಣೆ ಎಲ್ಲ ಮಾಡಿ ವಿಚಾರಣೆ ಮಾಡಿ ಹಣ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ತಂದಿರ್ಬೋದು, ದುಡ್ಡೇನಕ್ಕೋ ತಂದವರೆಲ್ಲ ಲಂಚಿಕೆ ತಂದಿದ್ದಾರೆ ಅಂತ ಹೆಂಗೆ ಹೇಳ್ತೀರಿ? ಈ ಹಿಂದೆ ಆಗಿತ್ತಲ್ಲ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲಿಲ್ಲ. ಬಟ್ ಅದು ಮಂತ್ರಿ ಯಾವುದೋ ಕೊಠಡಿಲೇ ಬಿಟ್ಟು ಹೊಟ್ಟೋಗಿದ್ರು. ಅದು ಕಳ್ಳತನ ಆಗಿತ್ತು ಅಂತ ಪ್ರಕರಣ. ಆ ಥರ ಏನು ಬಿಡಿ, ಇದೆಲ್ಲ ದುಡ್ಡು ತಂದವರೆಲ್ಲ ನೀವು ಹಂಗೆ ಅಂತಂದರೆ ಹೆಂಗದು? ಬೆಂಗಳೂರಿನ ಅವಲಹಳ್ಳಿನಲ್ಲಿ ಸಾಕು ಕೋಳಿಗಳನ್ನು ತಿಂದು ಹಾಕಿದೆ ಅಂತ ಒಬ್ಬ ವ್ಯಕ್ತಿಯೊಬ್ಬ ಗೂಂಡಾರಿಸಿ 2 ಬೀದಿ ನಾಯಿನ ಕೊಲೆ ಮಾಡಿದ್ದಾನೆ. ಅದು ಅಪಾರ್ಟ್ಮೆಂಟ್ ಹತ್ರ. ಸರಿ, ಏನೋ ಪ್ರಕರಣ ದಾಖಲಾಗಿದೆಯಂತೆ. ಲೈಸೆನ್ಸ್ ಇರುವ ಡಬಲ್ ಬ್ಯಾರನ್ ಗನ್ ಬಳಸಿದ್ದಾರೆ ಅವರು ಅಂತ ಗೂಂಡಾರಿಸಿದ್ದಾರೆ ಅಂತ. ಹೌದಾ? ಓಕೆ, ನೋಡೋಣ. ಪೋಸ್ಟ್ಮಾರ್ಟಮ್ ಮಾಡಿಪ್ಪ, ಅದೇ ಗುಂಡ ನೋಡುವರಂತೆ. ಏನು ತೊಂದರೆ ಇಲ್ಲ, ಆಗತ್ತೇನೋ ಒಂದು ಆಗತ್ತೆ, ತೀರ್ಮಾನ ಮಾಡಿಸ್ತಾರೆ. ಉತ್ತರ ಸಿಕ್ಕಿಂನಲ್ಲಿ ಭಾರೀ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿದ್ದು ಸುಮಾರು 200 ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಐಟಿಬಿಪಿ ಶಿಬಿರ ಮತ್ತು ಗುರುದ್ವಾರದಲ್ಲಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಈಗ ಮಣ್ಣಿನ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿದೆ.